ಮೊದಲನೇದಾಗಿ ನಿರ್ಮಲಾನಂದ ಸ್ವಾಮೀಜಿಯವರನ್ನು ಕೇಳ್ತಾ ಹೋಗೋಣ. ಸ್ವಾಮಿಗಳೇ, ನಮ್ಮ ಕರ್ನಾಟಕದ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದೀರಿ. ಈ ಒಂದು ರಾಮನನ್ನ ನೋಡುವಂತಹ ದರ್ಶನ ಬಗ್ಗೆ ಸಾಕಷ್ಟು ಜನಗಿರುವಂಥದ್ದು. ಇವತ್ತಿನ ರಾಮನನ್ನ ನೀವು ಏನಂತ ಹೇಳಿ ಬರಮಾಡ್ಕೊಳ್ತೀರಾ ಇಲ್ಲಿಗೆ? ಹಲವಾರು ಶತಮಾನಗಳ ನಂತರದಲ್ಲಿ ಪ್ರಭು ಶ್ರೀರಾಮಚಂದ್ರ ಜನಿಸಿದ ಜಾಗದಲ್ಲಿಯೇ ನೂತನ ಸನಾತನ ಪರಂಪರೆಯ ಮಂದಿರವನ್ನು ಕಟ್ಟಿ ಶ್ರೀರಾಮಚಂದ್ರನ ಜನ್ಮಸ್ಥಳಕ್ಕೆ ಸರಿಯಾಗಿರ್ತಕ್ಕಂಥ ಗೌರವವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು ನಮ್ಮ ದೇಶದಲ್ಲಿ ಮಾಡಲಾಗ್ತಾ ಇದೆ. ಆಧುನಿಕ ಯುಗದಲ್ಲಿ ಶ್ರೀರಾಮಚಂದ್ರನ ಕಾಲ 7-8 ವರ್ಷಗಳ ಹಿಂದಿನದು. ಆದರೆ ಈಗ ರಾಮಲಲ್ಲನಿಗೆ ನೂತನವಾಗಿರ್ತಕ್ಕಂಥ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥದ್ದು, ಅದು ನಾಳೆ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು. ಶ್ರೀರಾಮಚಂದ್ರ ನಮ್ಮ ದೇಶದ ಹೆಮ್ಮೆ, ಧರ್ಮದ ಒಂದು ಪ್ರತೀಕ. ಯಾವುದೇ ಕಾಲದ ರಾಜರುಗಳಿಗೂ ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ಒಂದು ರೋಲ್ ಮಾಡೆಲ್ ಆಗ್ತಕ್ಕಂತಹ ರೀತಿಯಲ್ಲಿ ಇರ್ತಕ್ಕಂಥ ರಾಮೋ ವಿಗ್ರಹವಾನ್ ಧರ್ಮ ಅಂದರೆ ಹೇಗಿರುತ್ತೆ ಅಂತಂದರೆ, ರಾಮಚಂದ್ರನ ವ್ಯಕ್ತಿತ್ವವನ್ನು ತಿಳ್ಕೊಂಡ್ರೆ ಧರ್ಮ ಹೇಗಿರುತ್ತೆ ಅಂತ. ಯಾಕೆ ಹೇಳ್ತಾರೆ ಅಂತಂದರೆ, ಧರ್ಮಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಅರ್ಥ ವಿಸ್ತೃತವಾಗಿ ಯಥಾ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಸಾ ಧರ್ಮ. ನಾಡಾಳ್ತಕ್ಕಂಥ ರಾಜ ಕೇವಲ ರಾಜಕೀಯವಾಗಿ ಅಷ್ಟೇ ಇರ್ತಕ್ಕಂಥದ್ದಲ್ಲ, ಧರ್ಮವನ್ನು ಕೂಡ ತಿಳಿದವನಾಗಿರಬೇಕು, ಆಧ್ಯಾತ್ಮಿಕ ಭದ್ರ ಬುನಾದಿ ಇರಬೇಕು, ಆಧುನಿಕವಾಗಿರ್ತಕ್ಕಂಥ ಪ್ರಗತಿಯ ಮುಂದಾಲೋಚನೆ ಇರ್ತಕ್ಕಂಥ ವ್ಯಕ್ತಿಯು ಕೂಡ ಆಗಿರಬೇಕು. ಶ್ರೀರಾಮಚಂದ್ರ ಅವತಾರ ಪುರುಷನ ಹೌದು, ಅದು ಬೇರೆ ವಿಚಾರ. ಆದರೆ ನಾಡನ್ನು ಆಳ್ತಕ್ಕಂಥ ರಾಜ ಆಧ್ಯಾತ್ಮಿಕ ಮತ್ತು ಧರ್ಮವನ್ನು ಕೂಡ ಮೈಗೂಡಿಸ್ಕೊಂಡವನಾಗಿರಬೇಕು ಮತ್ತು ಲೋಕದ ಜನಗಳಿಗೆ ಬೇಕಾಗಿರ್ತಕ್ಕಂಥ ಆಧುನಿಕ ಸಂಪತ್ತನ್ನು ಕೂಡ ಸೃಷ್ಟಿಸ್ತಕ್ಕಂಥವನಾಗಬೇಕು. ಈ ಎರಡರ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ ಧರ್ಮ ಮತ್ತು ಆಧ್ಯಾತ್ಮ ಮತ್ತು ಆಧುನಿಕತೆ ಮೂರನ್ನು ಕೂಡ ಸಮ್ಮಿಶ್ರಣ ಮಾಡಿ ರಾಜ್ಯವನ್ನು ಆಳಿ ಅದನ್ನೇ ಜನಗಳಿಗೂ ಕೂಡ ತಿಳಿಸಿದಂಥ ಮಹಾನ್ ತ್ಯಾಗಮೂರ್ತಿ. ಅದಕ್ಕಾಗಿ ಶ್ರೀರಾಮಚಂದ್ರ ಯಾವುದೇ ಕಾಲಕ್ಕೂ ಕೂಡ ಪ್ರಸ್ತುತವಾಗ್ತಕ್ಕಂಥ ವ್ಯಕ್ತಿ ಮತ್ತು ರಾಜ ಮತ್ತು ಪ್ರಭು. ಹಿಂದೆ ಅಡಿಗಲ್ಲು ಸಮಾರಂಭಕ್ಕೂ ಕೂಡ ಬಂದಿದ್ರಿ, ಅಡಿಗಲ್ಲು ಹಾಕಿ ಹೋಗಿದ್ರಿ. ಇವತ್ತು ಅಡಿಗಲ್ಲಾಯಿತು, ರಾಮ ಮಂದಿರ ಪ್ರತಿಷ್ಠಾಪನೆ ಆಯಿತು, ನಾಳೆ ಪ್ರಾಣ ಪ್ರತಿಷ್ಠಾಪನೆಯಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ. ಇದ್ರ ಬಗ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಇಷ್ಟು ಕಡಿಮೆ ಅವಧಿಯಲ್ಲಿ ದೇವಸ್ಥಾನದ ನಿರ್ಮಾಣ ಮುಗಿದು ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂತಹದ್ದು. ಹಿಂದೆ ರಾಜ ಮಹಾರಾಜಗಳು ಕೂಡ ಕಟ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆಗಿ ನಂತರದ ತಲೆಮಾರುಗಳಲ್ಲಿ ಬರ್ತಕ್ಕಂಥವ್ರು ದೇವಸ್ಥಾನವನ್ನು ಕಂಪ್ಲೀಟ್ ಮಾಡ್ತಾ ಇದ್ರು. ಆದರೆ ಈಗ ಕೇವಲ 3-4 ವರ್ಷಗಳಲ್ಲಿ ಈ ಕಾರ್ಯ ಮುಗ್ದಿರ್ತಕ್ಕಂಥದ್ದು ತುಂಬ ಸಂತೋಷ ಇದೆ. ನಾವು ಕೋವಿಡ್ ಸಂದರ್ಭದಲ್ಲಿ ಕರ್ನಾಟಕದಿಂದ ಬಂದು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಆಗ್ತಾ ಇರ್ತಕ್ಕಂಥ ತುಂಬ ಸಂತೋಷ ಆಗಿದೆ. ನಮ್ಮ ರಾಮ ಮಂದಿರ ಅಂತ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೂ ಕೂಡ ರಾಮ ಮಂದಿರಕ್ಕೂ ತುಂಬಾನೇ ಸಂಪರ್ಕಗಳಿರುವಂಥದ್ದು. ಅಡಿಗಲ್ಲಿನಿಂದ ಇರ್ಬೋದು, ವಿಗ್ರಹದಿಂದ ಇರ್ಬೋದು. ಇದ್ರ ಬಗ್ಗೆ ಏನು ಹೇಳ್ತಾರೆ ಗುರುಗಳು? ತುಂಬ ಸಂತೋಷ. ನಮಗೆ ಗೊತ್ತಿದೆ, ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನಕ್ಕೆ ಬಿದ್ದಿರ್ತಕ್ಕಂಥ ಮೂಲ ಕಲ್ಲು, ಸಬ್ಸ್ಟ್ರಕ್ಚರ್ಗೆ ಬಂದಿರತಕ್ಕಂಥ ಕಲ್ಲು ಕರ್ನಾಟಕದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ರಾಮಲಲ್ಲನ ಮೂಲ ಪ್ರತಿಷ್ಠಾಪನೆಗೊಳ್ತಾ ಇರ್ತಕ್ಕಂಥ ವಿಗ್ರಹವು ಕೂಡ ಕರ್ನಾಟಕದ ಶಿಲೆ, ಕರ್ನಾಟಕದ ಶಿಲ್ಪಿಗಳು ಕಳೆದಿರ್ತಕ್ಕಂಥದ್ದು. ಸಹಜವಾಗಿ ಸಂತೋಷ ಆಗ್ತದೆ. ಹಲವಾರು ವಿಚಾರಗಳಲ್ಲಿ ಸಾಕಷ್ಟು ಕುವೆಂಪು ಅವರು ಹೇಳಿದರು, ಜೈ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ. ಯಾವುದೇ ದೇಶದ ರಾಜ್ಯಗಳನ್ನು ಭಾರತ ಮಾತೆಯಿಂದ ಪ್ರತ್ಯೇಕ ಮಾಡಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಆದ್ರೂ ನಾವು ಕರ್ನಾಟಕದಿಂದ ಇಂದಿನ ಅಯೋಧ್ಯೆಯ ರಾಮ ಮಂದಿರಕ್ಕೆ ಹಲವಾರು ಪ್ರಥಮಗಳನ್ನು, ಸಾಕಷ್ಟು ಪ್ರಮಾಣದ ಸೇವೆಯನ್ನು ಕರ್ನಾಟಕದಿಂದ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ. ಇನ್ನೊಂದು ಪ್ರಮುಖವಾದಂತಹ ವಿಚಾರ, ಆದಿಚುಂಚನಗಿರಿ ಮಠಕ್ಕೂ ಮತ್ತು ಈ ನಮ್ಮ ರಾಮ ಮಂದಿರಕ್ಕೂ ಅಯೋಧ್ಯೆಗೂ ಒಂದು ಸಂಬಂಧ ಇದೆ ಅನ್ನುವಂಥದ್ದು ಇರುವಂಥದ್ದು, ಒಂದು ಲಿಂಕ್ ಇದೆ ಅಂತೇಳಿ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಕ್ಷೇತ್ರ ಆದಿಚುಂಚನಗಿರಿಯ ಬೆಟ್ಟದಲ್ಲಿ
ದೆರ್ ಇಸ್ ಎ ಸ್ಟೋರಿ. ಆಂಜನೇಯ ಸ್ವಾಮಿ ಅಲ್ಲಿ ವಾಸ ಮಾಡ್ತಾ ಇದ್ದಂಥ ಒಂದು ಕಾಲ ಇದ್ದದ್ದು. ಆದರೆ ಗುರು ಗೋರಕ್ಷನಾಥರು ತಪಸ್ಸನ್ನು ಆಚರಿಸ್ಲಿಕ್ಕೋಸ್ಕರ ಸರಿಯಾದ ಜಾಗವನ್ನು ಅರಸಿ ಬಂದ ಸಂದರ್ಭದಲ್ಲಿ ಕ್ಷೇತ್ರ ಚುಂಚನಗಿರಿನಲ್ಲಿ ನೆಲೆಸಿ ಅಲ್ಲಿಯ ದಿವ್ಯತೆಯನ್ನು ಭವ್ಯತೆಯನ್ನು ತಿಳಿದು ಅಲ್ಲಿ ಉರಿಗದ್ದಿಗೆ ಮತ್ತು ಜ್ವಾಲಾಪೀಠ ಅಂತ ಇದೆ, ಅದೇ ಜಾಗದಲ್ಲಿ ಕುಳಿತು ಜ್ಞಾನವನ್ನು ಪಡೆದು ಆ ಜಾಗದಿಂದ ಮುಂದೆ ಹೋಗೋದಕ್ಕೂ ಮುಂಚೆ ಜ್ಞಾನೋತ್ತರದಲ್ಲಿ ಧರ್ಮಪೀಠವನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಕ್ಷೇತ್ರ ಆದಿಚುಂಚನಗಿರಿಯ ಗುರುಪೀಠ ಪ್ರಾರಂಭ ಆದಂತಹದ್ದು. ಈ ದೃಷ್ಟಿಯಿಂದ ಅಂತಹ ಗುರು ಗೋರಕ್ಷನಾಥರು ಉತ್ತರ ಭಾರತದ ಅಯೋಧ್ಯೆಯ ಭಾಗದಿಂದ ಬಂದಂತಹದ್ದು ಅಂತ ಒಂದು ಇತಿಹಾಸ ಇದೆ. ಆ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಆದಿಚುಂಚನಗಿರಿಗೂ ಅಯೋಧ್ಯೆ ಅಥವಾ ಉತ್ತರ ಭಾರತಕ್ಕೂ ಅವಿನಾಭಾವ ಸಂಬಂಧ. ಸ್ವಾಮಿಗಳೇ, ಇಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಶ ಏನಂತಂದ್ರೆ, ಇಲ್ಲಿ ನಾವು ಆದಿಚುಂಚನಗಿರಿ ಮಠವನ್ನ ತೆರಿತೀವಿ ಅನ್ನೋ ಒಂದು ಶಾಖವನ್ನ ತೆರಿತೀವಿ ಅನ್ನೋ ಒಂದು ಮಾಹಿತಿ ಇದೆ. ಇದ್ರ ಬಗ್ಗೆ ಹೌದು, ಸಾಮಾನ್ಯವಾಗಿ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಾಖೆಗಳು ದೇಶದುದ್ದಕ್ಕೂ ಇದ್ದೇವೆ. ಅದರಲ್ಲಿ ಕೂಡ ಉತ್ತರ ಭಾರತದಲ್ಲಿ ಈಗಾಗಲೇ ವಾರಣಾಸಿಯಲ್ಲಿ ಮಠ ಇದೆ, ನಿಮಗೆ ಗೊತ್ತು. ಶ್ರೀರಾಮಚಂದ್ರ ವನವಾಸ ಮಾಡಿದ 12 ವರ್ಷ ವನವಾಸ ಮಾಡಿದ ಚಿತ್ರಕೂಟದಲ್ಲಿ ಮಠ ಇದೆ. ಸೀತಾದೇವಿ ದೇಹ ಬಿಟ್ಟಂಥ ಜಾಗ ನೈಮಿಷಾರಣ್ಯದಲ್ಲಿದೆ. ಹಾಗಾಗಿ ಅಯೋಧ್ಯೆಯಲ್ಲಿ ಕೂಡ ಒಂದು ಶಾಖೆಯನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಇಚ್ಛೆ ಇದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ತಾರೆ. ಭಕ್ತಾದಿಗಳ ಕೋರಿಕೆ ಮೇರೆಗೆ ಮತ್ತು ಅವರ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಕರ್ನಾಟಕದವರು ಅಯೋಧ್ಯೆಗೆ ಬಂದ ಸಂದರ್ಭದಲ್ಲಿ ಸಹಜವಾಗಿಯೇ ಸಹಕಾರಿ ಆಗಲಿ ಅಂತ ಶ್ರೀಮಠದ ಶಾಖೆಯನ್ನು ಪ್ರಾರಂಭ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.